ವಿದ್ಯಾರ್ಥಿಗಳೇ, ದ್ವಿತೀಯ PUC ಕನ್ನಡ ಭಾಷೆಗೆ ಸಂಬಂಧಿಸಿದಂತೆ ನಿಮ್ಮ ಒಂದು ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಅಂದರೆ ಕರ್ನಾಟಕ ಶಾಲಾ ಶಿಕ್ಷಣ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯು ನಿಮಗೀಗಾಗಲೇ ಹಿಂದಿನ ವರ್ಷದಲ್ಲಿ ಓದಂತಹ ವಿದ್ಯಾರ್ಥಿಗಳಿಗೆ ನೀಲಿನಕ್ಷೆ ಇರ್ಬೋದು, ಮಾದರಿ ಪ್ರಶ್ನೆ ಪತ್ರಿಕೆ ಇರ್ಬೋದು, ಪ್ರಶ್ನೆ ಕೋಟಿ ಇರ್ಬೋದು, ಇವೆಲ್ಲವುಗಳನ್ನು ಕೂಡ ಹೊರಡಿಸಿದ್ರು. ಅದೇ ರೀತಿಯಾಗಿ ನಿಮಗೂ ಕೂಡ ಇಲ್ಲಿ ಕೊಟ್ಟಿರುವಂತಹದ್ದು ಘಟಕಾಧಾರಿತ ಮೂಲ್ಯಾಂಕನ ಮೀನ್ಸ್ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್. ಅಂದರೆ ನಿಮ್ಮ ಒಂದು ಪ್ರತಿಯೊಂದು ಘಟಕಕ್ಕೆ ಸಂಬಂಧಿಸಿದಂತೆಯೂ ಕೂಡ ಟೆಸ್ಟ್ಗಳನ್ನು ಮಾಡಲಾಗುತ್ತೆ. ಸೊ ಆ ಒಂದು ಟೆಸ್ಟ್ಗಳನ್ನು ಯಾವ ರೀತಿಯಾಗಿ ಅಂಕಗಳನ್ನು ಬೈಫರ್ಗೇಟ್ ಮಾಡ್ತಾರೆ ಅಥವಾ ಯಾವ ಪದ್ಯಗಳನ್ನು ನಿಮಗೆ ಅಂದರೆ ಪ್ರತಿಯೊಂದು ಗದ್ಯ ಮತ್ತು ಪದ್ಯಗಳಿಗೆ ಇರ್ಬೋದು ಅಥವಾ ದೀರ್ಘ ಗದ್ಯಕ್ಕೆ ಇರ್ಬೋದು, ಇವೆಲ್ಲವುಗಳನ್ನು ಒಳಗೊಂಡು ಪ್ರತಿಯೊಂದು ಪದ್ಯ ಮತ್ತು ಗದ್ಯಗಳಿಗೂ ಕೂಡ ನಿಮ್ಮ ಒಂದು ಘಟಕ ಪರೀಕ್ಷೆಯನ್ನು ಮಾಡಲಾಗುತ್ತೆ. ಅದು 30 ಅಂಕಗಳಿಗೆ ಘಟಕ ಪರೀಕ್ಷೆಯನ್ನು ಮಾಡಲಾಗುತ್ತೆ. ಆ ಒಂದು 30 ಅಂಕಗಳಿಗೆ ಸಂಬಂಧಿಸಿದಂತೆ ಒಂದು ಪದ್ಯ ಕದಡಿದ ಸಲಿಲಂ ತಿಳಿ ಬಂದದೆ ಅನ್ನುವಂಥದ್ದು, ಹಾಗೆ ಮತ್ತೊಂದು ಗದ್ಯ ಮುಟ್ಟಿಸಿಕೊಂಡವನು. ಈ ಒಂದು ಗದ್ಯ ಮತ್ತು ಪದ್ಯಕ್ಕೆ ಸಂಬಂಧಿಸಿದಂತೆ 30 ಅಂಕಗಳ ಪ್ರಶ್ನೆಗಳನ್ನು ಕೊಡಲಾಗುತ್ತೆ. ಅಲ್ಲಿ ನಿಮಗೆ 7 ಅಂಕಗಳಿಗೆ ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ಕೊಡಲಾಗುತ್ತೆ. ಹಾಗೆ ಜೊತೆಗೆ ಬಹು ಆಯ್ಕೆಯ ಪ್ರಶ್ನೋತ್ತರಗಳು 7 ಆದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸು 3 ಇರುತ್ತೆ. ಹಾಗೆ 2 ಅಂಕದ ಪ್ರಶ್ನೋತ್ತರಗಳನ್ನು 3 ಕೊಟ್ಟಿರ್ತಾರೆ. ಅದರಲ್ಲಿ ಯಾವುದಾದ್ರೂ 2 ಬರೀಬೇಕು. ಹಾಗೆ ಅದು ಪದ್ಯಗಳಿಗೆ ಸಂಬಂಧಿಸಿದಂತೆ, ಆದರೆ ಗದ್ಯಗಳಿಗೆ ಸಂಬಂಧಿಸಿದಂತೆಯೂ ಕೂಡ 2 ಅಂಕದ 2 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಅದರಲ್ಲಿ 1 ಬರಿಬೇಕಾಗುತ್ತೆ. ಇನ್ನು ಸಂದರ್ಭದ ವಾಕ್ಯಗಳು ಅಲ್ಲಿಯೂ ಕೂಡ ಅಷ್ಟೇ 2 ಕೂಡ ಪದ್ಯಕ್ಕೆ ಸಂಬಂಧಿಸಿದಂತೆ ಕೊಟ್ಟಿರ್ತಾರೆ ಮತ್ತು ಗದ್ಯಕ್ಕೆ ಸಂಬಂಧಿಸಿದಂತೆಯೂ ಕೊಟ್ಟಿರ್ತಾರೆ. ಅದರಲ್ಲಿ 2 ಕೊಟ್ಟಿರ್ತಾರೆ, 1 ಮಾತ್ರ ನೀವು ಬರಿಬೇಕಾಗುತ್ತೆ. ಇನ್ನು 4 ಅಂಕಗಳಿಗೆ ಸಂಬಂಧಿಸಿದಂತಹ ಪ್ರಶ್ನೋತ್ತರಗಳು, 1 ಪದ್ಯಕ್ಕೆ, 1 ಮತ್ತು ಗದ್ಯಕ್ಕೆ ಸಂಬಂಧಿಸಿದಂತೆ ಯಾವುದಾದ್ರೂ 1 ಬರಿಬೇಕಾಗುತ್ತೆ. ಮುಂದೆ ಬರುವಂಥದ್ದು ಭಾಷಾಭ್ಯಾಸ. ಹಾಗಿದ್ದರೆ ಬಹು ಆಯ್ಕೆ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ನೋಡಿ, ಮೊದಲನೆಯದಾಗಿ ಆ ವಿಭಾಗಕ್ಕೆ ಬಹು ಆಯ್ಕೆಯ ಪ್ರಶ್ನೋತ್ತರಗಳು 7 ಇರುತ್ತೆ ಅಂತ ಹೇಳಿದ್ವಲ್ಲ. ಹಾಗಿದ್ರೆ ನೋಡ್ತಾ ಹೋಗೋಣ. ರಾವಣನ ಎದುರು ಪ್ರತ್ಯಕ್ಷವಾದ ವಿದ್ಯಾದೇವತೆ ಯಾವುದು? ನಿಮ್ಮ ಮೊದಲನೇ ಒಂದು ಪದ್ಯ ಕದಡಿದ ಸಲಿಲಂ ತಿಳಿ ಬಂದದೆ ಅನ್ನುವಂಥದ್ದು ಈ ಒಂದು ಪದ್ಯಕ್ಕೆ ಸಂಬಂಧಿಸಿದಂತೆ. ರಾವಣನ ಎದುರು ಪ್ರತ್ಯಕ್ಷವಾದಂತಹ ವಿದ್ಯಾದೇವತೆ ಯಾವುದು ಅಂದರೆ ಅದು ಬಹುರೂಪಿಣಿ ವಿದ್ಯೆ. ದಶಾನನ ಅಂತ ಹೇಳ್ಬಿಟ್ಟು ಯಾರಿಗೆ ಕರೆಯಲಾಗುತ್ತೆ? ದಶಾನನ ಅಂತ ಹೇಳ್ಬಿಟ್ಟು ರಾವಣನಿಗೆ ಕರೆಯಲಾಗುತ್ತೆ. ರಾವಣ ಸೀತೆಯನ್ನು ಎಲ್ಲಿ ಇರಿಸಿದ್ದನು? ರಾವಣ ಸೀತೆಯನ್ನು ಎಲ್ಲಿರಿಸಿರ್ತಾನೆ ಅಂತಂದರೆ ಅದು ಪ್ರಮದವನದಲ್ಲಿ. ಸಮಧಿಕಾರರ್ ಜಗತ್ಪ್ರಯದೊಳಿನೆನಗೆನ್ನೊಳದಿರ್ಚ ವನ್ನರಾರ್ ಅನ್ನುವಂತಹದ್ದು ಸಮರದೋಳೆಂದು ತನ್ನ ಭುಜದಂಡ ಮನೀಕ್ಷಿಸಿ. ಈ ಪದ್ಯಭಾಗದಲ್ಲಿ ವ್ಯಕ್ತವಾಗಿರುವಂತಹ ಭಾವ ಯಾವುದು? ನೋಡಿ, ಸಮಧಿಕಾರ ಜಗತ್ರಯದೊಳಿನೆನಗೆನ್ನೊಳದಿರ್ಚು ವನ್ನರಾರ್ ಸಮರದೊಳೆಂದು ತನ್ನ ಭುಜದಂಡ ಮನೀಕ್ಷಿಸಿ. ಈ ಪದ್ಯಭಾಗದಲ್ಲಿ ವ್ಯಕ್ತವಾಗಿರುವಂತಹ ಭಾವ ಯಾವುದು ಅಂದರೆ ರಾವಣನ ಉತ್ಸಾಹ. ಇನ್ನು ವಿಭೀಷಣ ಯಾರು ಅಂತಂದರೆ ಅದು ರಾವಣನ ತಮ್ಮ. ಇದು ಸೂಕ್ಷ್ಮವಾದ ಶಸ್ತ್ರಚಿಕಿತ್ಸೆ. ನೀನು 2 ವಾರ ನೀರನ್ನು ತಲೆಗೆ ಸೋಂಕಿಸಬಾರ್ದು. ನೀರು ಬಿದ್ದರೆ ಕಣ್ಣು ಕೆಟ್ಟು ಹೋಗುವ ಒಂದು ಅಪಾಯ ಇದೆ. ಇದನ್ನು ಸರಿಯಾಗಿ ನೆನಪಿಟ್ಟುಕೋ ಎಂಬ ಡಾಕ್ಟರ್ ತಿಮ್ಮಪ್ಪನವರ ಮಾತು ಏನನ್ನು ಧ್ವನಿಸುತ್ತದೆ ಅಂತಂದರೆ ಅದು ವೈದ್ಯರ ಸಲಹೆ ಮತ್ತು ಎಚ್ಚರಿಕೆಯನ್ನು ಅದು ಸೂಚಿಸ್ತದೆ. ಇನ್ನು ಬಸಲಿಂಗ ವೈದ್ಯರಿಗಾಗಿ ಅಲೆದಾಗ ಜೊತೆಗಿದ್ದಂತಹ ರಾಜಕಾರಣಿ ಯಾರು ಅಂದರೆ ಅದು ರುದ್ರಪ್ಪ. ನೋಡಿ, ಇದು 6 ಮತ್ತು 7ನೇ ಒಂದು ಪ್ರಶ್ನೆಗಳು ನಿಮಗೆ ಬಹು ಆಯ್ಕೆ ಪ್ರಶ್ನೆಗಳು ಗದ್ಯಕ್ಕೆ ಸಂಬಂಧಿಸಿದಂತೆ ಬಂದಿದೆ. ಇನ್ನು ಪದ್ಯಕ್ಕೆ ಸಂಬಂಧಿಸಿದಂತೆ 5 ಅಂಕದ ಒಂದು ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ಕೊಡಲಾಗಿರುವಂಥದ್ದನ್ನು ನೀವು ಗಮನಿಸಿರಬಹುದು. ಇನ್ನು ಬಿಟ್ಟ ಸ್ಥಳಗಳಿಗೆ ಆವರಣದಲ್ಲಿ ಕೊಟ್ಟಿರುವ ಉತ್ತರಗಳಲ್ಲಿ ಸೂಕ್ತವಾದುದನ್ನು ಆರಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಬಸಲಿಂಗನ ಹೆಂಡತಿಯ ಹೆಸರೇನು ಅಂತ ಇದೆ. ಬಸಲಿಂಗನ ಹೆಂಡತಿಯ ಹೆಸರು ಏನು?
ಸಿದ್ಲಿಂಗಿ. ಹಾಗೆ ಬಸಲಿಂಗನ ಕಾಯಿಲೆ ದೇಹದ ಮಟ್ಟದಿಂದ ಡ್ಯಾಶ್ ಸ್ತರವನ್ನು ತಲುಪತೊಡಗಿತ್ತು ಅಂದರೂ ಅದು ಮಾನಸಿಕ ಸ್ತರವನ್ನು ತಲುಪತೊಡಗಿರುತ್ತೆ. ಇನ್ನು ತನ್ನ ಉಡಾಫೆಯ ಶೈಲಿಯಲ್ಲೇ ಬಸಲಿಂಗ ಡ್ಯಾಶರನ್ನು ನೋಡ್ತಾನೆ ಅಂದರೆ ಡಾಕ್ಟರ್ ತಿಮ್ಮಪ್ಪನವರೇ ಬಸಲಿಂಗನ ಒಂದು ಕಣ್ಣನ್ನು ಆಪರೇಷನ್ ಮಾಡಿರ್ತಾರೆ. ಇನ್ನು ಮುಂದಿನದು ಆ ವಿಭಾಗಕ್ಕೆ ಸಂಬಂಧಿಸಿದಂತೆ ಯಾವುದಾದ್ರೂ 2 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ನೋಡಿ, 11ನೇದು ಇದು ಕೂಡ ಪದ್ಯಕ್ಕೆ ಸಂಬಂಧಿಸಿರುವಂತಹದ್ದು. ರಾವಣ ತನ್ನ ಅಂತಃಪುರದ ಸ್ತ್ರೀಯರನ್ನು ಹೇಗೆ ಸಂತೈಸ್ತನೋ ಹಾಗೆ ರಾವಣ ಜಾನಕಿಯನ್ನು ನೋಡಲು ಎಲ್ಲಿಗೆ ಹಾಗೆ ಯಾರು ಬರುವಂತೆ ಬಂದನು, ರಾವಣ ಅಂತಿಮವಾಗಿ ಯಾರ ನಿರ್ಧಾರಕ್ಕೆ ಬರ್ತಾನೆ. ನೋಡಿ, ಇವೆಲ್ಲ 3 ಕೂಡ ಏನು ಪದ್ಯಗಳಿಗೆ ಸಂಬಂಧಿಸಿದಂತೆ ಯಾವುದಾದ್ರೂ 2 ಬರೀಬೇಕಾಗುತ್ತೆ. ನೋಡಿ, ನಿಮಗೆ ಇವೆಲ್ಲ ಸಂಪೂರ್ಣವಾದಂತಹ ಒಂದು ಉತ್ತರ ಬೇಕು ಅಂತಂದರೆ ನನ್ನ ಒಂದು ಚಾನಲಲ್ಲಿ ಕನ್ನಡದ ಒಂದು ಪ್ಲೇ ಲಿಸ್ಟ್ ಇದೆ. ಆ ಕನ್ನಡದ PUC ದ್ವಿತೀಯ PUCಗೆ ಸಂಬಂಧಿಸಿದಂತೆ ಸಪ್ರೇಟ್ ಇರುವಂತಹ ಪ್ಲೇ ಲಿಸ್ಟ್ ಇದೆ. ಆ ಪ್ಲೇ ಲಿಸ್ಟಲ್ಲಿ ನಿಮ್ಮ ಒಂದು ದ್ವಿತೀಯ PUCಯ ಸಂಪೂರ್ಣವಾದ ಗದ್ಯ ಮತ್ತು ಪದ್ಯಗಳಿಗೆ ಸಂಬಂಧಿಸಿದಂತೆ ಭಾಷಾಭ್ಯಾಸದಲ್ಲಿ ಇರುವಂತಹ ಸಂಪೂರ್ಣವಾದ ಪ್ರಶ್ನೋತ್ತರಗಳನ್ನು ಕೊಟ್ಟಿದ್ದೇನೆ. ನೀವು ಅಲ್ಲಿ ಹೋಗಿ ಒಂದು ಉತ್ತರವನ್ನು ಪಡಿಬೋದು. ಹಾಗೆ ನಿಮಗೆ ಇನ್ನೂ ಬೇಕು ಅಂತಂದರೆ ಇದರ ಒಂದು ಸಂಪೂರ್ಣವಾದಂತಹ ಉತ್ತರವನ್ನು ಕೂಡ ಕೊಡಲಿಕ್ಕೆ ಪ್ರಯತ್ನಿಸ್ತೇನೆ. ನಿಮಗೆ ಬೇಕು ಅಂದರೆ ಟೆಕ್ಸ್ಟ್ ಮಾಡಿ ಅದರ ಒಂದು ಉತ್ತರವನ್ನು ಕೂಡ ಕೊಡ್ತೇನೆ. ಹಾಗಿದ್ದರೆ ಮುಂದಿನದು ಪದ್ಯಕ್ಕೆ ಸಂಬಂಧಿಸಿದಂತೆ 3 ಪ್ರಶ್ನೆಗಳನ್ನು ಕೇಳಿದರೆ ಗದ್ಯಕ್ಕೆ ಸಂಬಂಧಿಸಿದಂತೆ 2 ಕೊಟ್ಟಿರ್ತಾರೆ. ಅದರಲ್ಲಿ 1 ಬರೀಬೇಕಾಗುತ್ತೆ. 14ನೆಯ ಪ್ರಶ್ನೆ, ಬಸಲಿಂಗನಿಗೆ ಅದು ಪುರುಸೊತ್ತಿಲ್ಲದ ಕಾಲ ಏಕೆ? ಮುಂದಿನದು ಸೂತಕವನ್ನು ಪರಿಹರಿಸಲು ಸಿದ್ಲಿಂಗಿ ಏನು ಮಾಡಿದ್ಲು ಅನ್ನುವಂತಹದ್ದು. ಹಾಗೆ ಇನ್ನು ಈ ವಿಭಾಗಕ್ಕೆ ಸಂಬಂಧಿಸಿದಂತೆ ಇದು ಸಂದರ್ಭವನ್ನು ಸೂಚಿಸಿ ಸ್ವಾರಸ್ಯವನ್ನು ವಿವರಿಸಿ ಅನ್ನುವಂತಹದ್ದಾಗಿರುತ್ತೆ. ನೋಡಿ, 16ನೇದು ಉಳಿದವರಳಿವೆನಗೇವುದು ಅನ್ನುವಂಥದ್ದು. ಇದು ಪದ್ಯಕ್ಕೆ ಸಂಬಂಧಿಸಿರುವಂತಹದ್ದು. ಹಾಗೆ ಹಿತಾಹಿತ ಚಿಂತೆಯನೇಕೆ ಮಾಡುವ ಅನ್ನುವಂತಹದ್ದು. ಹಾಗೆ ಮುಂದಿನದು ಆ ವಿಭಾಗಕ್ಕೆ ದಲ್ಲಿ ಯಾವುದಾದರೂ ಒಂದು ವಾಕ್ಯದ ಸಂದರ್ಭವನ್ನು ಸೂಚಿಸಿ ಸ್ವಾರಸ್ಯವನ್ನು ವಿವರಿಸಿ ಅಂತ ಇದೆ. ಇದು ಗದ್ಯಕ್ಕೆ ಸಂಬಂಧಿಸಿರುವಂಥದ್ದು. ಆಪ್ರೇಷನ್ ಆಗಬೇಕು ಪರವಾಗಿಲ್ವಾ ಅನ್ನುವಂಥದ್ದು. ಇದು ಮುಟ್ಟಿಸಿಕೊಟ್ಟವನು ಅನ್ನುವಂತಹ ಒಂದು ಗದ್ಯಕ್ಕೆ ಸಂಬಂಧಿಸಿರೋದು. ಈಗಿರೋ ಗಾಯಕ್ಕೆ ಔಷಧಿ ಕೊಡ್ತೇನೆ ತಪ್ಪೇ ಹಚ್ಚಿಕೋ ಅನ್ನುವಂಥದ್ದು. ಹಾಗೆ ಮುಂದಿನದು 4 ಅಂಕಗಳಿಗೆ ಸಂಬಂಧಿಸಿದಂತಹದ್ದು. ಈ ವಿಭಾಗಕ್ಕೆ ಸಂಬಂಧಿಸಿದಂತೆ 20ನೇದು ಕದಡಿದ ಶರೀರಂ ತಿಳಿ ಬಂದದೆ ಅನ್ನುವಂತಹ ಪದ್ಯದಲ್ಲಿ ಬರುವ ರಾವಣನ ವ್ಯಕ್ತಿತ್ವವನ್ನು ವಿಮರ್ಶಿಸಿ ನಿಮ್ಮ ಮಾತುಗಳಲ್ಲಿ ವಿವರಿಸಿ ಅಂತ ಇದೆ. ಹಾಗೆ 21ನೇದು ಕಣ್ಣು ನೋವು ಶುರುವಾದ ಆರಂಭದಲ್ಲಿ ಬಸಲಿಂಗ ಪಡೆದುಕೊಂಡ ಚಿಕಿತ್ಸೆ ಯಾವ ರೀತಿಯದ್ದು ಅನ್ನುವಂಥದ್ದು. ಇದು ಗದ್ಯಕ್ಕೆ ಸಂಬಂಧಿಸಿರುವಂತಹದ್ದು. ಯಾವುದಾದ್ರೂ 1 ಬರೀಬೇಕಾಗುತ್ತೆ. ಹಾಗೆ ಮುಂದೆ ಹೂ ವಿಭಾಗಕ್ಕೆ ಸಂಬಂಧಿಸಿರುವಂಥದ್ದೇ ನೋಡಿ 22ನೇದು. ಇಲ್ಲಿ ಕೊಟ್ಟಿರುವಂತಹದ್ರಲ್ಲಿ ಯಾವುದಾದ್ರು 2ಕ್ಕೆ ಉತ್ತರವನ್ನು ಬರೆದ್ರೆ ಸಾಕಾಗುತ್ತೆ. ಅಂದರೆ 22, 23, 24 ಇದೆಯಲ್ಲ, ಅದರಲ್ಲಿ ಯಾವುದಾದ್ರೂ 2 ಬರೀಬೇಕು. ಹಾಗೆ 2 ಪದಗಳಿಗೆ ನಾನಾರ್ಥಗಳನ್ನು ಬರೆಯಿರಿ. 3 ಕೊಟ್ಟಿದ್ದಾರೆ, ಅದರಲ್ಲಿ 2 ಬರೆದ್ರೆ ನೀವು ಸಾಕಾಗುತ್ತೆ. ಕವಿ ಅಂತಂದರೆ ನಾನಾರ್ಥ ಕೇಳಿದರೆ ಕಾವ್ಯವನ್ನು ರಚನೆ ಮಾಡುವಂಥವ್ರಿಗೂ ಕವಿ ಅಂತ ಕರೀತಾರೆ. ನೋಟ್ ಡೌನ್ ಮಾಡಿಕೊಳ್ರಿ ಈ ಒಂದು ಉತ್ತರಗಳನ್ನು. ಹಾಗೆ ಇನ್ನೊಂದು ಕವಿ ಅಂದರೆ ಕತ್ತಲು ಆವರಿಸುವಂಥದ್ದು. ಕವಿಯೋದು ಕತ್ತಲು ಕವಿತು ಅಂತ ಹೇಳ್ತಾರೆ. ಕವಿ ಅಂತಂದರೆ ಇನ್ನೊಂದು ಅರ್ಥ ಆವರಿಸು ಅಂತ ಅರ್ಥ. ಇನ್ನು ದೊರೆ ಅಂದರೆ ಸಿಗುವಂತಹದ್ದು. ನನಗೆ ದೊರೆಯಿತು ಅಂತ ಹೇಳ್ತೀವಿ ನೋಡಿ, ಅದು ಸಿಗು. ಇನ್ನೊಂದು ದೊರೆ ಅಂದರೆ ಅರಸ. ಹಾಗೆ ರಾಗ ಅಂದರೆ ಸ್ವರ ಮತ್ತು ಪ್ರೀತಿ ಅಂತಲೂ ಕೂಡ ಕರೀತಾರೆ. ನೋಡಿ, ಇಲ್ಲಿ ರಾಗ ಅನ್ನುವಂತಹದ್ದು ಈ ಒಂದು ಪದ ಬಂದಿರುವಂಥದ್ದನ್ನು ನೀವು ಗಾಂಧಿ ಪಾಠದಲ್ಲಿ ನೋಡಬಹುದು. ಇಲ್ಲಿ ನನ್ನ ನಿನ್ನ ರಾಘವ ಯಾರು ಕೇಳ್ಯಾರು ಅಂತ ಹೇಳಿಬಿಟ್ಟು ಯಾರು ಗಾಂಧಿಯ ತಾಯಿ ಹೇಳಿರುವಂತಹದ್ದನ್ನು ನೋಡ್ಬೋದು. ಹಾಗೆ 2 ಪದಗಳ ತದ್ಭವ ರೂಪವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಬೀರ ಅನ್ನುವಂತಹದ್ದಕ್ಕೆ ಬೀರ, ಪರೀಕ್ಷಿಸು ಅನ್ನುವಂಥದ್ದಕ್ಕೆ ಪರಕಿಸು, ಹಾಗೆ ಮುಖ ಅನ್ನುವಂಥದ್ದಕ್ಕೆ ಮೊಗ. ಇನ್ನು ಯಾವುದಾದರೂ 2 ಅನ್ಯದೇಶೀಯ ಪದಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಅನ್ಯದೇಶೀಯ ಪದಗಳು ಅಂತಂದರೆ ಗೇರ್ ಬಾಕ್ಸ್ ಇರ್ಬೋದು, ಕಾಲಿಂಗ್ ಬೆಲ್ ಇರ್ಬೋದು, ಹಾಗೆ
ಇಷ್ಟು ನಿಮ್ಮ ಒಂದು ಘಟಕ ಪರೀಕ್ಷೆಗೆ ಅಥವಾ ಘಟಕಾಧಾರಿತ ಮೂಲ್ಯಾಂಕನಕ್ಕೆ ಈ ರೀತಿಯಾದಂತಹ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಹೊರಡಿಸಿದೆ. ನೀವು ಇವುಗಳನ್ನು ರೆಫರ್ ಮಾಡಬಹುದು. ಅಂದರೆ ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನುವಂಥದ್ದು. ಪ್ರತಿಯೊಂದು ಗದ್ಯ ಪದ್ಯಗಳಿಗೂ ಸಂಬಂಧಿಸಿದಂತೆಯೂ ಕೂಡ ನಿಮಗೆ ಘಟಕಾಧಾರಿತ ಒಂದು ಮೌಲ್ಯಾಂಕನ ಮಾಡಲಾಗುತ್ತೆ. ಇನ್ನು ಮುಂದೆ ಬರುವಂತಹ ಪದ್ಯ ಮತ್ತು ಗದ್ಯಗಳಿಗೆ ಸಂಬಂಧಿಸಿದಂತೆಯೂ ಕೂಡ ಅಷ್ಟೇ ಇದೇ ರೀತಿಯಾಗಿ ಪ್ರಶ್ನೆಗಳನ್ನು ಕೊಡಲಾಗುತ್ತೆ ಅನ್ನುವಂತಹ ಒಂದು ಮಾಹಿತಿಯನ್ನು ಕರ್ನಾಟಕ ಶಾಲಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯು ಈ ರೀತಿಯಾದಂತಹ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಹೊರಡಿಸಿದೆ. ನೀವು ಇದನ್ನು ರೆಫರ್ ಮಾಡಿಬಿಟ್ಟು ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸ್ತೀರಾ ಅಂತ ನಾನು ಭಾವಿಸ್ತೇನೆ. ಹಾಗಿದ್ದರೆ ಧನ್ಯವಾದಗಳು.